ನಮಸ್ಕಾರ. ಕರ್ನಾಟಕದ ರಾಜಕಾರಣವನ್ನು ಅಲ್ಲೋಲ ಕಲ್ಲೋಲಗೊಳಿಸಿದ ಪ್ರಕರಣ ಅಂತಂದರೆ ಹನಿ ಟ್ರ್ಯಾಪ್. ಈ ಹನಿ ಟ್ರ್ಯಾಪ್ ಪ್ರಕರಣ ದಿನದಿಂದ ದಿನಕ್ಕೆ ಹೊಸ ರೂಪವನ್ನು, ಹೊಸ ಆಯಾಮವನ್ನು ಪಡ್ಕೊಳ್ತಾ ಇದೆ. ಇದರ ಹಿಂದಿನ ಸತ್ಯ ಯಾವುದು, ಸುಳ್ಳು ಯಾವುದು, ಇದು ಈ ಸತ್ಯ ಅನ್ನುವುದು ಹೊರಗಡೆ ಬರುತ್ತಾ? ಹೀಗೆ ಹಲವು ಪ್ರಶ್ನೆಗಳಿವೆ. ಆದರೆ ಒಟ್ಟಾರೆಯಾಗಿ ಕರ್ನಾಟಕದ ರಾಜಕಾರಣ ಅನ್ನೋದೇನಿದೆ ಅದು ಚಿರಂಡಿಗೆ ಬಿದ್ದಿದೆ, ಕೊಚ್ಚೆಗೆ ಬಿದ್ದಿದೆ. ವಿಶ್ವದ ಜನ ಎಲ್ಲ ಕರ್ನಾಟಕದ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಹೀಗೆ ಇದ್ದಾರ ಅಂತ ಪ್ರಶ್ನಿಸುವಂತಾಗಿದೆ. ಇದು ಅಪಾಯಕಾರಿಯ. ಈಗಾಗಲೇ ದೇಶದ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಇದು ಪ್ರಮುಖ ಸುದ್ದಿಯಾಗಿ ಪ್ರಚಾರವನ್ನು ಪಡೀತಾ ಇದೆ. ಇದು ಕರ್ನಾಟಕದ ಮಟ್ಟಿಗೆ ಒಳ್ಳೆಯ ಲಕ್ಷಣ ಅಲ್ಲ. ಸತ್ಯ ಬರಬೇಕು ಅನ್ನುವುದಕ್ಕಿಂತ ಹೆಚ್ಚಾಗಿ ಇದನ್ನ ರಾಜಕೀಯ ತೀಟೆಗಾಗಿ ಬಳಸಿಕೊಳ್ಳುವ ಒಂದು ಯತ್ನ ಕೂಡ ನಡೀತಿದೆಯಾ ಅನ್ನುವ ಪ್ರಶ್ನೆ ಇದೆ. ಹೀಗೆ ಹಲವು ಪ್ರಶ್ನೆಗಳು, ಉತ್ತರ ಗೊತ್ತಿಲ್ಲದ ಪ್ರಶ್ನೆಗಳು, ಉತ್ತರವೇ ಇಲ್ಲದ ಪ್ರಶ್ನೆಗಳು, ರಾಜಕಾರಣ ನೈತಿಕತೆಯನ್ನ ಹೇಗೆ ಹತ್ಯೆ ಮಾಡ್ತಾ ಇದೆ ಅನ್ನೋದ ಪ್ರಶ್ನೆ. ನಾನು ಈ ಬಗ್ಗೆ ಮಾತನಾಡುವ ಈ ಸಂದರ್ಭದಲ್ಲೂ ಕೂಡ ಸಚಿವ ರಾಜಣ್ಣನವರು ಅಧಿಕೃತವಾಗಿ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ದಾರೆಯೇ ಅನ್ನುವ ಪ್ರಶ್ನೆ ಇದೆ. ಆ ಮಾಹಿತಿ ಇದುವರೆಗೆ ಬಹಿರಂಗ ಆಗಿಲ್ಲ. ಆದರೆ ಸದನದಲ್ಲಿ ಈ ಬಗ್ಗೆ ಚರ್ಚೆ ಆಗಿದೆ. ಈಗ ಈ ಪ್ರಕರಣ ಸತ್ಯವೋ ಸುಳ್ಳೋ ಅನ್ನೋದು ಹೊರಬರಬೇಕು. ಆದರೆ ಆ ಪ್ರಕ್ರಿಯೆ ಕಾಣ್ತಾ ಇಲ್ಲ ನನಗೆ. ಅದರ ಜೊತೆಗೆ ಸತತವಾಗಿ ಸದನದಲ್ಲಿ ಈ ವಿಚಾರ ಪ್ರಸ್ತಾಪವಾದ ಕಾಲದಿಂದ, ಸಮಯದಿಂದ ನಾಯಕ ಮಹಾನಾಯಕ, ಇದರ ಹಿಂದೆ ಮಹಾನಾಯಕರಿದ್ದಾರೆ, ಇದರ ಹಿಂದೆ ನಾಯಕರಿದ್ದಾರೆ. ದೀಸ್ ಪೀಪಲ್ ಆರ್ ಟೇಕಿಂಗ್ ಅಸ್, ಯಾವ ರೀತಿ ಗ್ರಾಂಟೆಡ್, ಟೇಕಿಂಗ್ ಅಸ್ ಗ್ರಾಂಟೆಡ್ ಅಂತ ನೋಡಿ. ಹಂಗೆ ನಿಮ್ಮ ರಾಜಕೀಯ ತೀಟೆಗಾಗಿ ಸಾಮಾನ್ಯ ಜನರು ನಮ್ಮ ತಲೆ ಮೇಲೆ ಚಪ್ಪಲಿ ಕಲ್ಲು ಎಳಿತೀರಾ. ಒಂದೊಮ್ಮೆ ಇಂತಹ ಪ್ರಕರಣ ನಡೆದಿದ್ರೆ ಅವರ ಯಾರ ಮೇಲೆ ಅವರಿಗೆ, ರಾಜಣ್ಣವರಿಗೆ ಸಂಶಯ ಇದೆಯೋ ಅವರ ಹೆಸರನ್ನ ಬಹಿರಂಗಪಡಿಸ್ಬೇಕಾಗುತ್ತೆ. ನನಗೆ ಇಂಥವರ ಮೇಲೆ ಸಂಶಯ ಇದೆ, ಪೊಲೀಸರಿಗೆ ದೂರು ಕೊಡಬೇಕು. ಇಂಥವರು ನನ್ನ ವಿರುದ್ಧ ಹನಿ ಟ್ರ್ಯಾಪ್ ಯತ್ನ ಮಾಡಿದ್ರು ಅನ್ನೋದಕ್ಕೆ ಅವರು ಹೆಸರೇ ಕೊಡ್ತಾ ಇಲ್ಲ, ಯಾರ ಹೆಸರು ಹೇಳ್ತಾ ಇಲ್ಲ ಅಂತಂದರೆ ಪೊಲೀಸ್ ತನಿಖೆಗೆ ಸಹಕರಿಸಿದಾರೋ ಇಲ್ವೋ ಅನ್ನುವ ಪ್ರಶ್ನೆ. ಇಡೀ ಈ ಪ್ರಕರಣ ರಾಜಕೀಯಕ್ಕೆ ಬಳಕೆ ಆಗ್ತಾ ಇದೆ. ಇದರ ಸತ್ಯ ಹೊರಗೆ ಬರುವುದು ಕಷ್ಟ ಅನ್ನುವ ವಾತಾವರಣ ಸೃಷ್ಟಿಸಿದೆ. ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ನಿಸ್ಸಹಾಯಕವಾಗಿ ಮಾತನಾಡಿದೆ. ನಮ್ಮ ಕೈಯಲ್ಲಿ ಶಕ್ತಿನೇ ಇಲ್ಲ ಅನ್ನೋ. ನಾನು ಈ ಹಿಂದೆ ಹೇಳಿದೆ, ಕಾಂಗ್ರೆಸ್ ಪಕ್ಷಕ್ಕೆ ನರಗಳ ದೌರ್ಬಲ್ಯ ಹೈಕಮಾಂಡ್ಗೆ ಅಂತ. ಇದು ನರಗಳ ದೌರ್ಬಲ್ಯ ಮಾತ್ರ ಅಲ್ಲ, ಇನ್ನು ಯಾವ್ಯಾವ ದೌರ್ಬಲ್ಯಗಳು ಅವರಿಗೆ ಸೇರಿದೆಯೋ ಗೊತ್ತಿಲ್ಲ. ಒಂದು ರಾಜಕೀಯ ಪಕ್ಷ ಒಂದು ಸ್ಟ್ಯಾಂಡ್ ಇರಬೇಕು, ಅಧಿಕಾರ ಮೀರಿ ಕೆಲವು ನೈತಿಕ ತೀರ್ಮಾನವನ್ನು ತೆಗೆದುಕೋಬೇಕಾಗುತ್ತೆ. ಇಲ್ಲಿ ಈ ಪ್ರಕರಣ ಏನು ಸದನದಲ್ಲಿ ಪ್ರಸ್ತಾಪ ಆಯಿತು, ಬಯಲಿಗೆ ಬಂತು, ಅದು ಕೂಡ ಎಲ್ಲವೂ ಕೂಡ ಪೂರ್ವ ನಿಯೋಜಿತ ಅಂತ ಅನಿಸೋದಕ್ಕೆ ಪ್ರಾರಂಭ ಆಗಿದೆ. ಏನು ಪೂರ್ವ ನಿಯೋಜಿತ, ಯಾಕೆ ಪೂರ್ವ ನಿಯೋಜಿತ? ರಾಜಣ್ಣನವರು ಎದ್ದು ಈ ಬಗ್ಗೆ ಮಾತನಾಡುವುದಕ್ಕಾಗಿ ಒಂದು ವೇದಿಕೆಯನ್ನು ಸೃಷ್ಟಿಸಿದ್ದು. ಇದಕ್ಕಾಗಿ ಬಿಜೆಪಿಯಿಂದ ಈಗ ಉಚ್ಚಾಟಿತಗೊಂಡಿರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಬಳಸಿಕೊಳ್ಳಾಯ್ತೆ. ಆ ಸಂದರ್ಭದಲ್ಲಿ ಅವರಿಗೆ ಒಂದು ಚೀಟಿ ಹೋಗಿದೆ ಅಂತಾದರೆ ಸಚಿವರು ಯಾರಿಂದ, ಆ ಚೀಟಿ ಏನು ಹೇಳುತ್ತೆ? ಇದೆಲ್ಲ ಬಹಿರಂಗವಾಗಬೇಕು, ಇದು ಜನರಿಗೆ ಹೇಳಬೇಕು. ಆ ಚೀಟಿಯನ್ನು ಕೊಟ್ಟ ಮಂತ್ರಿ ಯಾರು, ಯಾಕಾಗ ಚೀಟಿಯನ್ನು ಕೊಟ್ಟರು? ಆ ಚೀಟಿಯನ್ನು ತೆಗೆದುಕೊಂಡ ಮೇಲೆ ಯತ್ನಾಳ್ ಅವರು ಈ ಹನಿ ಟ್ರ್ಯಾಪ್ ಪ್ರಕರಣವನ್ನು ಯಾಕೆ ಪ್ರಸ್ತಾಪ ಮಾಡಿದ್ರು?
ಕಾಂಗ್ರೆಸ್ ಸರ್ಕಾರದ ಸೂಚನೆಯಂತೆ ಸನ್ಮಾನ್ಯ ಯತ್ನಾಳ್ ಅವರು ನಡ್ಕೋತಾರೆ. ಸೊ ಈ ಯತ್ನಾಳ್ ಮತ್ತು ರಾಜ್ಯ ಸರ್ಕಾರದ ಯಾವುದೋ ಸಚಿವರ ನಡುವೆ ಒಂದು ಒಪ್ಪಂದ ಇದೆಯಾ, ಒಳ ಒಪ್ಪಂದ ಇದೆಯಾ? ಈ ಪ್ರಶ್ನೆಗಳಿಗೆ ಜನರಿಗೆ ಉತ್ತರ ಕೊಡಬೇಕು ಅಲ್ವಾ? ಯಾವ ಒಂದು ಸರ್ಕಾರ ಇರುತ್ತೆ, ಯಾರು ಜನಪ್ರತಿನಿಧಿಗಳಿರ್ತಾರೆ, ಅವರಿಗೊಂದು ಅಕೌಂಟಬಿಲಿಟಿ ಅನ್ನೋದಿರ್ತದೆ. ಅದಕ್ಕೆ ನಾವು ಉತ್ತರದಾಯಿತ್ವ ಅಂತ ಕನ್ನಡದಲ್ಲಿ ಕರಿತೀವಿ. ಉತ್ತರದಾಯಿತ್ವ ಇಲ್ಲದ ಸರ್ಕಾರ, ಉತ್ತರದಾಯಿತ್ವ ಇಲ್ಲದ ಶಾಸಕರು, ಉತ್ತರದಾಯಿತ್ವ ಇಲ್ಲದ ರಾಜಕೀಯ ಪಕ್ಷಗಳು ವಿಧಾನಸೌಧದಲ್ಲಿ ಇರುವುದಕ್ಕೆ ಯೋಗ್ಯರಲ್ಲ. ಇದು ಜನರಿಗೆ ಮಾಡುವ ಅತಿ ದೊಡ್ಡ ದ್ರೋಹ. ಈ ಪ್ರಕರಣವೇ ಒಂದು ದ್ರೋಹ. ಈ ಪ್ರಕರಣ ಒಂದೊಮ್ಮೆ ಇದು ನಡೆದಿದ್ದರೆ ಇದಕ್ಕಿಂತ ದೊಡ್ಡ ದುರಂತ ಯಾವುದೂ ಇಲ್ಲ. ಅಧಿಕಾರ ಲಾಲಸೆಗಾಗಿ, ರಾಜಕಾರಣಕ್ಕಾಗಿ ಈ ಹನಿ ಟ್ರ್ಯಾಪ್ ಅನ್ನು ಬಳಸಿಕೊಳ್ಳುವ ಯಾವ ರಾಜಕಾರಣಿದ್ದಾರೆ ಅವರು ಸಾರ್ವಜನಿಕ ಬದುಕಿನಲ್ಲಿ ಇರುವುದಕ್ಕೆ ಅಯೋಗ್ಯರು. ಅದಾಗಿದ್ದರೆ, ಆಗದೇ ಇದ್ರೆ ಇದನ್ನ ರಾಜಕೀಯ ಉದ್ದೇಶಕ್ಕಾಗಿ ಈ ಒಂದು ಪ್ರಕರಣವನ್ನು ಸೃಷ್ಟಿಸಿದ್ರೆ ಅದರ ಉತ್ತರದಾಯಿತ್ವ ರಾಜಣ್ಣನವರದಾಗಿದೆ, ಆಡಳಿತ ಪಕ್ಷದ್ದಾಗಿದೆ, ಸಚಿವರದ್ದಾಗಿದೆ, ಮುಖ್ಯಮಂತ್ರಿಗಳಾಗಿದೆ. ಇವರೆಲ್ಲರದ ಉತ್ತರದಾಯಿತ್ವದ ಅವರು ಸಮಾಜಕ್ಕೆ ಉತ್ತರವನ್ನು ಕೊಡಬೇಕು. ಕರ್ನಾಟಕದ ಮತದಾರರಿಗೆ ಉತ್ತರ ಕೊಡಬೇಕು. ಸತ್ಯ ಹೇಗಿದೆ ಅಂತಂದ್ರೆ, ಇವತ್ತು ಬಂದು ವರದಿಯನ್ನು ನೋಡಿ. ರಾಜಣ್ಣ ಮೊದಲೇ ಹೇಳ್ತಾ ಇದ್ರು, ನಮ್ಮ ಮನೆಯಲ್ಲಿ CCTV ಇಲ್ಲ. ನಾನು ಅದರ ಬಗ್ಗೆ ಮಾತನಾಡೋದಕ್ಕೆ ಹೊರಟಿದ್ದೆ. ಇವತ್ತಿನ ದಿನ CCTV ಅನ್ನುವುದು ರಸ್ತೆಗಳಲ್ಲಿದೆ. ಎಲ್ಲ ರಸ್ತೆಗಳಲ್ಲಿ CCTV ಇದೆ, ರೋಡ್ಗಳಲ್ಲಿ ಇರುತ್ತೆ. ಯಾವುದೋ ಕ್ರಾಸ್ಗಳಲ್ಲಿ CCTV ಇರುತ್ತೆ, ಪ್ರತಿ ಬಡಾವಣೆಯಲ್ಲಿ CCTV ಇರುತ್ತೆ. ಬಹಳಷ್ಟು ಜನ ತಮ್ಮ ಮನೆಗಳಿಗೂ CCTV ಹಾಕೋತಾರೆ. ಸೊ ನನ್ನ ಮನೆ ಬೆಂಗಳೂರಿನ ಚಂದ್ರ ಲೇಔಟ್ನಲ್ಲಿ ನನ್ನ ಮನೆ ಏನಿದೆ, ನನ್ನ ಮನೆಯ ಎದುರು ಇರುವ ಮನೆಯವರು CCTV ಹಾಕೊಂಡಿದ್ದಾರೆ. ಅಲ್ಲಿ ಹಾಗೇನೆ ಮಹಾನಗರ ಪಾಲಿಕೆ CCTV. ನಮ್ಮ ಮನೆಗೆ ಯಾರು ಬಂದರೂ CCTVಯಲ್ಲಿ ಅದು ಕಾಣುತ್ತೆ, ಗೊತ್ತಾಗುತ್ತೆ. ಹಾಗಿದ್ರೆ ಸಚಿವ ರಾಜಣ್ಣ ಮನೆಯವರಲ್ಲಿ ಯಾಕೆ CCTV ಇಲ್ಲ? ಸಚಿವರುಗಳು ನಮ್ಮಂಥ ಸಾಮಾನ್ಯರಲ್ಲ, ಅವರು ದೊಡ್ಡ ಜನ, ಕೋಟ್ಯಾಧೀಶ್ವರರು. ಅಂತಹ ಜನ ಯಾಕೆ CCTVಯನ್ನು ಹಾಕಿಕೊಳ್ಳುವುದಕ್ಕೆ ಹಿಂಜರಿಕೆ? ಸೊ ಇದಕ್ಕೆ ಸಂಬಂಧಪಟ್ಟ ಒಂದು ವರದಿ ಇವತ್ತು ಇದರಲ್ಲಿ ಬಂದಿತ್ತು. ಸೊ ಏನು ಅಂತ ಅಂದ್ರೆ, ಈ ವರದಿ ಕುತೂಹಲಕರವಾಗಿದೆ. ಈ ವರದಿಗೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳ ಜೊತೆ ಕೂಡ ಈ ಮಾಧ್ಯಮದವರು ಮಾತನಾಡಿ ಈ ವರದಿ ಬಂದಿದೆ. ಅದು ಸಚಿವರಿಗೆ ಬೇಡವಾದ ಕಣ್ಗಾವಲು ಅಂತ ಈ ವರದಿಗೆ ಶೀರ್ಷಿಕೆಯನ್ನ ನೀಡಲಾಗಿದೆ. ಸೊ ಈ ವರದಿ ಹಲವು ಅಂಶಗಳನ್ನು ಸ್ಪಷ್ಟಪಡಿಸುತ್ತೆ. ಈ ಒಂದು ಸಚಿವರ ಮನೆಗಳಿಗೆ CCTVಗಳನ್ನು ಹಾಕುವುದಕ್ಕೆ ಈ ಮನೆಗಳನ್ನು ನಿರ್ವಹಿಸುವ ಲೋಕೋಪಯೋಗಿ ಇಲಾಖೆ ಹಲವು ಸಂದರ್ಭದಲ್ಲಿ ಪ್ರಸ್ತಾವನೆಯನ್ನ ಸಲ್ಲಿಸಿದಂತೆ. ಯಾವ ಸಚಿವರಿದಾರೋ ಅವ್ರ ಹತ್ರ ನಿಮ್ಮ ಮನೆಗೆ CCTV ಹಾಕಬೇಕು, ಸೊ ದಯವಿಟ್ಟು ಅವಕಾಶ ಕೊಡಿ ಅಂತ ಕೇಳಿ. ಆದರೆ ಬಹುತೇಕ ಸಚಿವರು ನಮ್ಮ ಮನೆಗೆ CCTV ಬೇಡ ಅನ್ನುವ ತೀರ್ಮಾನಕ್ಕೆ ಹೇಳಿದ್ದಾರೆ. ಇನ್ನು ಅಧಿಕೃತವಾಗಿ ಲೋಕೋಪಯೋಗಿ ಇಲಾಖೆ ಅವ್ರ ಹತ್ರ ಕೇಳ್ಬಿಟ್ಟು ಬರಹದ ಮೂಲಕ ಅವ್ರ ಹತ್ರ ನಮಗೆ CCTV ಬೇಡ ಅನ್ನುವ ಅಭಿಪ್ರಾಯವನ್ನು ಪಡೆದಿದೆಯೋ ಅಥವಾ ಬಾಯಿ ಮಾತು ಗೊತ್ತಿಲ್ಲ. ಕ್ಲಾರಿಟಿ ಈ ವರದಿ ಇಲ್ಲ ನೋಡಿ. ಅದು ಹೀಗೆ ಹೇಳುತ್ತೆ, ಸರ್ಕಾರದ ವತಿಯಿಂದ ಕ್ಯಾಮ್ರಾ ಅಳವಡಿಸಿದರೆ ಯಾಕೆ ಅನ್ನೋದ್ರ ಬಗ್ಗೆ ಈ ವರದಿಯಲ್ಲಿದೆ. ಸರ್ಕಾರದ ವತಿಯಿಂದ ಕ್ಯಾಮ್ರಾ ಅಳವಡಿಸಿದರೆ ಅದನ್ನು ನಿಯಂತ್ರಣ ಕೊಠಡಿಗೆ ಲಿಂಕ್ ಮಾಡಬೇಕಾಗುತ್ತದೆ. ಆಗ ದೃಶ್ಯಾವಳಿಗಳು ಸರ್ಕಾರದ ಸುಪರ್ದಿಗೆ ಬರುತ್ತೆ. ಏನಿದೆ ಇದೆಲ್ಲ ಯಾವಾಗ ಒಂದೊಮ್ಮೆ ಅಳವಡಿಸಿದ್ರೆ ಅದು ನಿಯಂತ್ರಣ ಕೊಠಡಿ ಅಂತ ಇರುತ್ತೆ. ಆ ನಿಯಂತ್ರಣ ಕೊಠಡಿಗೆ ಇದನ್ನ ಲಿಂಕ್ ಮಾಡಬೇಕು. ಆವಾಗ ಪ್ರತಿಯೊಂದು ಸಚಿವರ ಮನೆಯ ಚಲನವಲನಗಳು, ಅಲ್ಲಿ ಏನೇನು ನಡೆಯುತ್ತೆ, ಏನು ಮಾತುಕತೆ ಆಗುತ್ತೆ, ಪ್ರತಿಯೊಂದು ಕೂಡ ನಿಯಂತ್ರಣ ಕೊಠಡಿಗೆ ಬರುತ್ತೆ. ಸೊ ಅದರ ಜೊತೆಗೆ
ಅದು ಇನ್ನೊಂದು ಏನಾಗುತ್ತೆ ಅಂತ ಅದು ಅಂದರೆ ಇವುಗಳು ಆವಾಗ ಮಾಹಿತಿ ಹಕ್ಕು ಕಾಯ್ದೆಯ ಅಡಿಗೂ ಬರುತ್ತೆ. ಆವಾಗ ಯಾರೋ RTI ಕಾರ್ಯಕರ್ತರು ಅರ್ತೆ ಹಾಕ್ಬಿಟ್ಟು ಇಂಥ ಸಚಿವರ ಮನೆಯಲ್ಲಿ ಏನು ಮಾತುಕತೆ ನಡೆದಿದೆ ಅನ್ನುವ ವಿವರವನ್ನು ಕೂಡ ಪಡ್ಕೋಬಹುದು. ಸೊ ಇದಕ್ಕೆ ಸಚಿವರುಗಳು ಸಿದ್ಧರಿಲ್ಲ ಅಂತ ಅಧಿಕೃತ ಮೂಲಗಳು ತಿಳಿಸ್ತವೆ. ನಾವು ಕೊಡೋದಕ್ಕೆ ಸಿದ್ಧ ಇಲ್ಲ. ಅದರ ಜೊತೆಗೆ ಈಗ ಬಂದಿರುವ ಅತ್ಯಾಧುನಿಕವಾದ CCTV ಕ್ಯಾಮರಾಗಳಿವೆ. ಬೆಂಗಳೂರಿನ ಹಲವೆಡೆ ಇಂಥ CCTV ಕ್ಯಾಮರಾವನ್ನು ಹಾಕಲಾಗಿದೆ. ಈ CCTV ಕ್ಯಾಮ್ರಾಗಳೇನಿವೆ, ಅತ್ಯಾಧುನಿಕವಾದ ಈ CCTV ಕ್ಯಾಮ್ರಾಗಳು ಅವು ಅತಿ ಸೂಕ್ಷ್ಮವಾದ ಗ್ರಹಣ ಶಕ್ತಿಯನ್ನು ಹೊಂದಿರ್ತವೆ. ಅವರ ಕ್ಯಾಮರಾ ಎಷ್ಟು ಅದ್ಭುತವಾಗಿರುತ್ತೆ ಅಂತಂದರೆ ಅವನು ನಿಮ್ಮ ಮನೆ ಒಳಗೆ ಎಂತಹ ಚಟುವಟಿಕೆ ಚಲನವನ್ನು ನಡೆಯಲಿ ಅದರ ಸೂಕ್ಷ್ಮಾತಿ ಸೂಕ್ಷ್ಮ ವಿವರಗಳನ್ನು ಅದು ದಾಖಲಿಸಿ ನಿಯಂತ್ರಣ ಕೊಠಡಿಗೆ ಕಳಿಸ್ತದೆ. ಇದು ಸಚಿವರುಗಳಿಗೆ ಬೇಕಾಗಿಲ್ಲ. ನಮಗನ್ನಿಸ್ಬೋದು ಸಚಿವರ ಮನೇಲಿ ಏನ್ರಿ ಗುಪ್ತ ಏನು ಮಾತನಾಡ್ತಾರೆ ಅಲ್ವಾ, ಇದೇನು CCTVಗೆ ರೆಕಾರ್ಡ್ ಆಗಿಬಿಟ್ರು ನಿಯಂತ್ರಣ ಕೊಠಡಿಗೆ ಹೋದ್ರೆ ಏನಾಗುತ್ತೆ? ಹಾಗಿರಲ್ಲ. ಸಚಿವರಿಗೆ ಅವರ ಖಾಸಗಿತನ ಬಹಳ ಮುಖ್ಯ. ಯಾಕೆಂದರೆ ಅವರ ಖಾಸಗಿತನದಲ್ಲೇ ಅವರ ಬದುಕಿನ ಎಲ್ಲ ನಿಗೂಢ ಸತ್ಯಗಳು ಒಳಗಿರ್ತವೆ. ಅವರ ಖಾಸಗಿತನದಲ್ಲೇ ಅವರ ಬದುಕಿನ ಎಲ್ಲ ನಿಗೂಢಾಂಶಗಳು ಒಳಗೊಂಡಿರ್ತವೆ. ಒಂದು ಹಣಕಾಸಿನ ವ್ಯವಹಾರ ಇರ್ಬೋದು. ಯೂಸ್ವಲಿ ಯಾರಿಗೋ ಕೆಲಸ ಮಾಡಿಕೊಟ್ಟಿರ್ತಾರೆ, ಕಮಿಷನ್ ತಗೊಂಡಿರ್ತಾರೆ ಗುತ್ತಿಗೆದಾರ ಹತ್ರ. ಅದು 40% ಇದ್ದಿದ್ದು 60% ಆಯಿತು ಅಂತಾರೆ, ಗೊತ್ತಿಲ್ಲ. ವಾಟ್ ಎವರ್ ಇಟ್ ಪರ್ಸೆಂಟೇಜ್ ಅಂತೂ ಇರುತ್ತೆ. ಇವರೆಲ್ಲ ಹೋಗ್ಬಿಟ್ಟು ಕಮಿಷನ್ ತಗೊಳ್ಳದೆ ಕೆಲಸ ಮಾಡಿಕೊಡ್ತಾರೆ ಅಂತ ನಂಬುವವನು ಮೂರ್ಖ, ಹಾಗೆ ಹೇಳುವವನು ಮೂರ್ಖ. ಹಣ ಇದ್ದೇ ಇರುತ್ತೆ. ಸೊ ಅದನ್ನು ಮನೆಗೆ ತಂದು ತಲುಪ್ಬೋದು. ಆವಾಗ CCTV ಕ್ಯಾಮ್ರಾದಲ್ಲಿ ಶೂಟ್ ಆಗ್ಬಿಟ್ರೆ ಏನು ಮಾಡೋದು? ಒಂದು. ಅದರ ಜೊತೆಗೆ ಭಾಳಷ್ಟು ಜನ ನಿಮ್ಗೆ ಗೊತ್ತಿದೆ, ಅಸೆಂಬ್ಲಿಯಲ್ಲಿ ಬ್ಲೂ ಫಿಲ್ಮ್ ನೋಡಿ ಸಿಕ್ಕಾಕೊಂಡಿದ್ರು BJP MLAಗಳು ಕೆಲವರು. ಅದೇ ರೀತಿ ಅಲ್ವಾ, ನೀವು ಖಾಸಗಿಯಾಗಿ ಬ್ಲೂ ಫಿಲ್ಮ್ ನೋಡೋಕ್ಕೂ ಅವಕಾಶ ಇಲ್ಲ ಅಂದ್ಬಿಟ್ರೆ ಏನು ಮಾಡೋದು? ಅದು ಇದಾಗೋದು. ಅದು ಎಂಥ ಹೊಸ ಕ್ಯಾಮ್ರಾಗಳು ಬಂದಿವೆ ಅಂದರೆ ನೀವು ಮೊಬೈಲ್ನಲ್ಲಿ ಬ್ಲೂ ಫಿಲ್ಮ್ ನೋಡ್ತಾ ಇದ್ದೆ. ನಾನು ಹೇಳ್ತಾ ಇದ್ದೆ, ಸೊ ಅವರ ಖಾಸಗಿ ಚಟುವಟಿಕೆಗಳೇನಿದೆ ಅದೆಲ್ಲವೂ ಕೂಡ CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗುತ್ತೆ. ಆದ್ದರಿಂದ ಅವರಿಗೆ ಖಾಸಗಿಯಾದ ಯಾವುದೇ ವ್ಯವಹಾರವನ್ನು ನಡೆಸೋಕ್ಕೆ ಸಾಧ್ಯ ಆಗಲ್ಲ. ಸೊ ಇವತ್ತಿನ ಸಚಿವರುಗಳಿಗೆ ಗಾಂಧಿ ಮೊಮ್ಮಕ್ಕಳಲ್ಲ ಇವರು, ಅಲ್ವೇ ಅಲ್ಲ. ಸೊ ಅದರಿಂದ ನನ್ನದೆಲ್ಲವೂ ನನಗೇನು ತೊಂದರೆ ಇಲ್ಲ, ನನ್ನದು ಏನು ಚಟುವಟಿಕೆ ಇದೆಯೋ ಎಲ್ಲವನ್ನು ಯಾರು ಬೇಕಾದರೂ ನೋಡ್ಬೋದು ಅನ್ನುವ ಮನಸ್ಥಿತಿಯಲ್ಲೂ ಇಲ್ಲ, ವಾತಾವರಣವೂ ಇಲ್ಲ. ಬಹಳಷ್ಟು ವಿಚಾರಗಳು ಹೊರಗೆ ಬರುವುದು ಅವರಿಗೆ ಅಪಾಯಕಾರಿಯಾದದ್ದು. ಅಧಿಕಾರನೇ ಹೊರಟೋಗ್ಬಿಡ್ಬೋದು, ಎಲ್ಲದೂ ಹೊರಗೆ ಬಂದ್ಬಿಡ್ಬೋದು. ಸೊ ಆದ್ದರಿಂದ ಆ ಕಾರಣದಿಂದ ಅವರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಹಾಗಿದ್ರೆ ಈಗ ಭಾಳ ಸ್ಪಷ್ಟವಾದ ಈ ಹನಿ ಟ್ರ್ಯಾಪ್ನಂಥ ಪ್ರಕರಣ, ರಾಜಣ್ಣನವರ ಮನೆಯಲ್ಲಿ ಒಂದೊಮ್ಮೆ CCTVಗಳಿದ್ದರೆ ಅವಾಗ ಇಡೀ ಪ್ರಕರಣ ಇನ್ನೊಂದು ಆಯಾಮವನ್ನು ಪಡಿತಾ ಇತ್ತು. ಅವರು ಯಾರು ಏನು ಚಟುವಟಿಕೆ ಪ್ರತಿಯೊಂದು ಗೊತ್ತಾಗ್ತಾ ಇತ್ತು. ಅವ್ರನ್ನ ಪೊಲೀಸರು ಬಂಧಿಸೋದಕ್ಕೆ ಅನುಕೂಲ ಆಗ್ತಿತ್ತು. ಆದರೆ ಈಗ ಈ ಬಗ್ಗೆ ಹಲವು ರೀತಿ ವರದಿಗಳು ಬರ್ತಿವೆ. ಅದರ ಸತ್ಯ ಯಾವುದು ಸುಳ್ಳು ಯಾವುದು ಗೊತ್ತಿಲ್ಲ. ಸೊ ಒಂದು ರಮೇಶ್ ಜಾರಕಿಹೊಳಿ ಅವರ ಏನು ಹನಿ ಟ್ರ್ಯಾಪ್ ಯತ್ನ ನಡೀತಲ್ಲ, ಸಿಕ್ಕಾಕೊಂಡ್ರಲ್ಲ ಅವರು, ಆ ಕೆಲಸವನ್ನು ಮಾಡಿದ ಟೀಮ್ ಏನಿದೆ ಆ ಟೀಮೇ ರಾಜಣ್ಣನವರನ್ನು ಹನಿ ಟ್ರ್ಯಾಪ್ಗೆ ಕೆಡವ ಯತ್ನ ಮಾಡ್ತು ಅನ್ನೋ ವಾದ. ಅದರ ನಡುವೆ ಅವರ ಮಗ ಇದ್ದಕ್ಕಿದ್ದ ಹಾಗೆ ಅವರು ತಮ್ಮ ಇದೇನಿದೆ ಹೇಳಿಕೆಯನ್ನು ಬದಲಿಸಿದ್ದಾರೆ ಅಂತ. ಅದು ಕೂಡ ಬಹಳ ಮುಖ್ಯವಾದ್ದು. ಏನು ಬದಲಿಸಿದ್ದಾರೆ ಅವರು? ಮೊದಲು ತನ್ನ ಮೇಲೆ ಮತ್ತು ತನ್ನ ತಂದೆಯ ಮೇಲೆ ಇಬ್ಬರ ಮೇಲೂ ಕೂಡ ಹನಿ ಟ್ರ್ಯಾಪ್ ಯತ್ನ ನಡೀತು ಅಂತ ಅವ್ರು ಹೇಳಿದರು. ಅವರಿಗೆ ಇಡೀ ಪ್ರಕರಣಕ್ಕೆ ಬೇರೆ ಆಯಾಮವನ್ನು ನೀಡ್ತಿದ್ದಾರೆ. ಕೊಲೆ ಯತ್ನ ನಡೀತು ಅಂತ ಆ ವಿವರಗಳು ಇವತ್ತು ಫುಲ್ಲು ಮಾಧ್ಯಮಗಳಲ್ಲಿ ಬಂತು. ನನ್ನ ಮೇಲೆ ಕೊಲೆ ಯತ್ನ ನಡೀತಾ ಇದೆ ಅಂತೇಳಿ ಅವರು ಹೆಸರಿಸಿದ್ದಾರೆ, ಇನ್ನೊಂದು ಮಾಡಿದ್ದಾರೆ, ಯಾರೋ ಸುಪಾರಿ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಕರ್ನಾಟಕ ರಾಜಕಾರಣ ಯಾವ ಹಂತಕ್ಕೆ ಬಂತು ನೋಡಿ. ನಿಜನ ಸುಳ್ಳ ಯಾವುದೂ ಗೊತ್ತಿಲ್ಲ.
ಆದರೆ ಇಡೀ ರಾಜಕಾರಣ ನಾಶದ ಅಂತಿಗೆ ಬಂದಿದೆ. ಅದರಂತೆ ಕಾಂಗ್ರೆಸ್ ರಾಜಕಾರಣ ಕೂಡ. ಕರ್ನಾಟಕದ ಹಲವು ಮುಖ್ಯಮಂತ್ರಿಗಳನ್ನು ನಾನು ನೋಡಿದ್ದೆ, ಅರಸುವಿಂದ ಪ್ರಾರಂಭವಾಗಿ. ಆದರೆ ಇಂತಹ ನೀಚ ರಾಜಕಾರಣ ಏನಿದೆ ಅದು ಇದುವರೆಗೆ ಇರಲಿಲ್ಲ, ಈಗ ಬಂದಿದೆ. ಇದಕ್ಕಿಂತ ದೊಡ್ಡ ದುರಂತ ಯಾವುದೂ ಇಲ್ಲ. ಈ ಬಗ್ಗೆ ರಾಜಕಾರಣಿಗಳು ಆತ್ಮಾವಲೋಕನ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆ ಮುಗಿಸ್ತೀನಿ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೇನೆ. ನಾನು ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಎಲ್ಲರೂ ಕೂಡ ಒಳ್ಳೆಯದಾಗಲಿ. ನಮಸ್ಕಾರ.